ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಶಾಪಿಂಗ್. ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಬಟ್ಟೆ ಶಾಪಿಂಗು ಮತ್ತು ಗ್ರಾಸರಿ ಶಾಪಿಂಗು. ನಾವು ಫಸ್ಟು ಝೂಡಿಯೋಗೆ ಹೋದ್ವಿ. ಝೂಡಿಯೋಲ್ಲಿ ನನಗೂ ಬಟ್ಟೆ ನೋಡಿದೆ, ಒಂದು ಶರ್ಟ್ ತೊಗೊಬೇಕಾಗಿತ್ತು ಆ್ಯನಿವರ್ಸರಿಗೋಸ್ಕರ. ಒಂದು ಶರ್ಟ್ ನೋಡಿದೆ, ಮಸ್ತಾಗಿತ್ತು. ಹಂಗೆ ನನ್ನ ಮಗನಿಗೊಂದು ನೋಡ್ತಾ ಇರೋ ಸೆಟ್ ಬಂದು ಸೂಪರ್ ಆಗಿತ್ತು. ನಮ್ಮ ವೈಫ್ ಬೇಡ ನನಗೇನು ಬೇಡ ಅಂದ್ಕೊಂಡು ನೋಡ್ತಾಯಿದ್ರು, ಏನೂ ತೊಗೊಂಡಿಲ್ಲ. ಅವ್ರು ಲೇಡೀಸ್ದು ಇರುತ್ತಲ್ವ, ಅವ್ರ ಸೆಕ್ಷನ್ ಬಂದರೆ ಅವ್ರು ಹಂಗೆ ಫ್ರೀಸ್ ಆಗಿ ಹೋಗ್ತಾರೆ ಆ ಜಾಗದಲ್ಲಿ. ಇನ್ನೊಂದು ಝೂಡಿಯೋಲ್ಲಿ ಬಂದು ಎಲ್ ಸ್ಮಾಲ್ಗೆಲ್ಲ ಒಳ್ಳೆ ಸೆಟ್ ಆಫ್ ಕಲೆಕ್ಷನ್ಸ್ ಇದೆ, ಪ್ರೈಸೂ ಕಮ್ಮಿ ಇದೆ. ನೀವು ಝೂಡಿಯೋಲ್ಲಿ ಚೆಕ್ಔಟ್ ಮಾಡ್ಬೋದು. ನಾನು ತೊಗೊಂಡಿದ್ದು ಆ ವೈಟ್ ಮತ್ತು ಒಂಥರ ಆರೆಂಜ್ ಲೈನ್ ಶರ್ಟ್ ತೊಗೊಂಡಿದ್ದೆ ಆ್ಯನಿವರ್ಸರಿಗೆ. ಅಲ್ಲಿನ ಮುಗಿಸ್ಕೊಂಡು ಹಂಗೆ ವೆಸ್ಟ್ ಸೈಡಲ್ಲಿ ಒಂದು ನೋಡ್ಕೊಂಬರೋಣ, ಅಲ್ಲೇನೋ ಒಳ್ಳೆ ಕಲೆಕ್ಷನ್ಸ್ ಇದೆಯಾ ಅಂತ ವೆಸ್ಟ್ ಸೈಡ್ಗೆ ಹೋದ್ವಿ. ಅಲ್ಲಿ ಕಲೆಕ್ಷನ್ಸ್ ಓಕೆ, ಪ್ರೈಸ್ ಜಾಸ್ತಿ ಇತ್ತು. ಮತ್ತು ಹಂಗೆ ಅಲ್ಲಿ ಸ್ಟಾರ್ ಬಜಾರ್ ಇತ್ತು, ಸ್ಟಾರ್ ಬಜಾರ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಏನಂತ ಗೊತ್ತಿಲ್ಲ, ಇಲ್ಲಿ ತುಂಬ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತುಂಬ ಕಮ್ಮಿ ರೇಟಲ್ಲಿ ಕೊಡ್ತಿದ್ದಾರೆ. ಏನಂತ ಗೊತ್ತಿಲ್ಲ. ಅಲ್ಲಿ ಯಾರನ್ನ ಕೆಲಸ ಮಾಡೋರಾಗಲಿ ಯಾರನ್ನ ನೋಡೋರಾಗಲಿ ನಿಮಗೆ ಗೊತ್ತಿದ್ರೆ ನೀವು ಹೇಳಿ. ತುಂಬ ರೀಸನಬಲ್ ರೇಟ್ಸ್. ಒಂದು ಲೆಮನ್ ಬಂದು ₹3, ಕೊತ್ತಂಬರಿ ಎಲ್ಲ ₹2 ಕಟ್ಟು, ₹3 ಕಟ್ಟು, ₹4 ಕಟ್ಟಿಗೆ ಕೊಡ್ತಾಯಿದ್ರು. ನನ್ನೊಂದು ರಿಕ್ವೆಸ್ಟ್, ಸ್ಟಾರ್ ಬಜಾರ್ ನೋಡೋ ಯಾರೇ ಮ್ಯಾನೇಜರ್ ಆಗಲಿ, ದಯವಿಟ್ಟು ಆ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೆಲಸ ಮಾಡೋರಿಗೆ ಒಂದು 5 ಚೇರ್ ಆದರೂ ಕೊಡಬೇಕು. ಯಾಕಂದರೆ ಅವ್ರು ಅಷ್ಟು ಜನಕ್ಕೆ ಬಿಲ್ಲಿಂಗ್ ಮಾಡೋರು ತುಂಬ ನಿಂತ್ಕೊಂಡೇ ಮಾಡ್ತಾಯಿದ್ದಾರೆ. ಅದೊಂದು ಸ್ವಲ್ಪ ಕಷ್ಟ ಅನಿಸ್ತು. ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಲಾಸ್ಟ್ ಮನೆಗೆ ಬರೋಕ್ಕೆ ಟೈಮ್ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ಮಾರತಳ್ಳಿಯಲ್ಲಿ ಬಂದಿದೆ, ಮಳೆ ಸ್ಟಾರ್ಟ್ ಆಯಿತು. ಅಲ್ಲೇ ಗಾಡಿ ಸೈಡ್ಗೆ ಹಾಕಿ, ನಾನು 2 ವೀಲರಲ್ಲಿ ಹೋಗೋದ್ರಿಂದ ಗಾಡಿ ಸೈಡ್ಗೆ ಹಾಕ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರಿ ಮಳೆ ನಿಲ್ಲೋವರೆಗೂ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು